ಸುನ್ನಿ ಸಂಘ ಕುಟುಂಬದ ಪ್ರತಿನಿಧಿಗಳೇ, ಕಾರ್ಯಕರ್ತರೇ, ನಾಯಕರೇ, ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಹಮ್ಮಿಕೊಂಡಿರುವ ಅತ್ಯಂತ ಪ್ರಮುಖವಾದ ಸಾಮಾಜಿಕ ಆಂದೋಲನ ಮಾದರಿ ಮದುವೆ ಅಭಿಯಾನ ಕೆಲವಾರು ತಿಂಗಳುಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಬಹಳಷ್ಟು ದೊಡ್ಡ ಪರಿವರ್ತನೆಗಳನ್ನು ಬೀಸಿ ಜನಮಾನಸಗಳಲ್ಲಿ ವಿಶೇಷವಾದ ಒಂದು ಸಂದೇಶವನ್ನು ಹರಿಯಬಿಟ್ಟು ಈ ನಾಡಿನ ಅತ್ಯಂತ ದೊಡ್ಡ ದುರಂತವಾಗಿ ಮಾರ್ಪಟ್ಟ ಮದುವೆ ಹೆಸರಲ್ಲಿರುವ ಅನಾಚಾರಗಳು, ಅನಿಸ್ಲಾಮಿಕ ಕಾರ್ಯಚಟುವಟಿಕೆಗಳು, ಮದುವೆ ಎನ್ನುವ ಪವಿತ್ರವಾದ ಕಾರ್ಯಕ್ರಮವನ್ನು ಕೆಲವು ಮಂದಿ ತಮ್ಮ ಅಜ್ಞಾನದಿಂದ, ಹಣದ ಮದದಿಂದ, ತಮ್ಮ ಸಂಸ್ಕೃತಿಯ ಶೂನ್ಯತೆಯಿಂದ ಅತ್ಯಂತ ಕೆಟ್ಟ ಕೆಲಸಗಳನ್ನಾಗಿ ಪರಿವರ್ತಿಸಿ ಪವಿತ್ರವಾದ ಇಸ್ಲಾಮಿನ ಮಾನವನ್ನು ಹರಾಜು ಮಾಡುವ ಕೆಲಸವನ್ನು ಈ ಸಮಾಜದಲ್ಲಿ ಹಲವಾರು ಕಾಲಗಳಿಂದ ಮಾಡುತ್ತಿದ್ದಾಗ ನೆರೆಯ ರಾಜ್ಯಗಳಿಂದ ಈ ಊರಿಗೆ ಈ ಕೆಟ್ಟ ಸಂಸ್ಥೆಗಳನ್ನು ಆಮದು ಮಾಡಿಕೊಂಡು ಕಾಲಾಂತರಗಳಲ್ಲಿ ನಮ್ಮ ನಾಡು ಕಾಪಾಡಿಕೊಂಡು ಬಂದಂತಹ ಪವಿತ್ರವಾದ ಸಂಸ್ಕೃತಿಯನ್ನು ನಾಶ ಮಾಡುವ ಕೆಲಸವನ್ನು ಮಾಡಿದಾಗ ಈ ನಾಡಿನಲ್ಲಿ ಎಲ್ಲ ರೀತಿಯ ಸಾಮಾಜಿಕ ಆಂದೋಲನಗಳಿಗೆ ಧ್ವಜ ಎತ್ತಿದಂತಹ ಒಂದು ಸಂಘಟನೆ ನಮ್ಮ ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಮಾದರಿ ಮದುವೆ ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಈ ಅಭಿಯಾನದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ನಾಡಿನ ಜನಮಾನಸಗಳಲ್ಲಿ ಒಂದು ವಿಶೇಷವಾದ ಸಂದೇಶವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಯಿತು. ಮದುವೆ ಎನ್ನುವುದು ಅಲ್ಲಾಹ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಹಳ ಪವಿತ್ರವಾಗಿ ಮಾಡಿದಂತಹ ಒಂದು ಕಾರ್ಯ. ಅನ್ನಿಕಾಹು ಮಿನ್ ಸುನ್ನತಿ ಫಮನ್ ಲಮ್ ಯಅಮಲ್ ಬಿ ಸುನ್ನತಿ ಫಲೈಸ ಮಿನ್ನಿ. ನಿಕಾಹ್ ಎನ್ನುವುದು ಅದು ನನ್ನ ಚರ್ಯೆ. ಆ ಚರ್ಯೆಯಲ್ಲಿ ನನ್ನ ಚರ್ಯೆಗಳನ್ನು ಪಾಲಿಸದಿದ್ದರೆ ಅವನು ನನ್ನವನಲ್ಲ ಎನ್ನುವ ಮಾತನ್ನು ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ನೆರೆಯ ರಾಜ್ಯಗಳಿಂದ ಅನಿಸ್ಲಾಮಿಕವಾದ ಆಚಾರಗಳನ್ನು, ಅನುಷ್ಠಾನಗಳನ್ನು ಎರವಲು ಪಡೆದುಕೊಂಡು ಹಲವಾರು ಮೊಹಲ್ಲಾಗಳಲ್ಲಿ ಧಾರ್ಮಿಕವಾದ ಹಿನ್ನೆಲೆಯುಳ್ಳ ಕುಟುಂಬಗಳಲ್ಲೂ ಕೂಡ ಈ ಕೆಟ್ಟ ಕೆಲಸಗಳನ್ನು ಕಾಣುವಾಗ ಪ್ರೀತಿಯ ಸಹೋದರರೇ, SYSನ ಕೇವಲ ಒಂದು ತಿಂಗಳ ಅಭಿಯಾನದಿಂದ ಮಾತ್ರ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯ ಅಂತ ನಾವು ನಂಬುವುದಿಲ್ಲ. ಅದಕ್ಕೆ ಬದಲಾಗಿ ಇವತ್ತು ಈ ಕಿಲ್ಲೆ ಮೈದಾನದಲ್ಲಿ ಶೈಖುನಾ ಸುಲ್ತಾನುಲ್ ಉಲಮಾ ಕಾಂದವರ ಮುಸ್ತಾದವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಮದುವೆ ಅಭಿಯಾನದ ಕೊನೆ ಎಂಬ ಅರ್ಥದಲ್ಲಿ ಅಲ್ಲ, ಇದೊಂದು ವಿಶೇಷವಾದ ಪ್ರಾರಂಭವನ್ನು ಮಾಡಲಿಕ್ಕಾಗಿ. ಅದೇನೆಂದರೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿದ್ದುದು ಝೈನುಲ್ ಉಲಮಾ ಶೈಖುನಾ ಮಾಣಿ ಉಸ್ತಾದರಾಗಿದ್ದರು. ಕೆಲವು ಸ್ವಲ್ಪ ಆರೋಗ್ಯ ಸಮಸ್ಯೆಗಳಿಂದಾಗಿ ಇವರಿಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರ ನೇತೃತ್ವದಲ್ಲಿ ನಾಡಿನಲ್ಲಿ 300ಕ್ಕಿಂತ ಹೆಚ್ಚು ಮೊಹಲ್ಲಾಗಳಿವೆ. ಶೈಖುನಾ ಸುಲ್ತಾನುಲ್ ಉಲಮಾರ ನೇತೃತ್ವದಲ್ಲಿ ಈ ಊರಿನಲ್ಲಿ, ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ 100 ಮೊಹಲ್ಲಾಗಳಿವೆ. ಈ ಅಭಿಯಾನ ನಮ್ಮ ನಾಡಿನಲ್ಲಿ ಪರಿಣಾಮಕಾರಿಯಾಗಿ ಚಲಾವಣೆಗೊಳ್ಳಬೇಕಾದರೆ ಅದು ಸಂಘಟನೆಗಳಿಂದ ಮಾತ್ರ ಸಾಧ್ಯವಿಲ್ಲ. ಮುಸ್ಲಿಂ ಉಮ್ಮತ್ತಿಗೆ ಅಲ್ಲಾಹ್ ಕೊಟ್ಟ ಅತ್ಯಂತ ದೊಡ್ಡ ಒಂದು ಅನುಗ್ರಹವೆಂದರೆ ಅದು ನಮ್ಮ ಮೊಹಲ್ಲಾ ವ್ಯವಸ್ಥೆ. ಆ ಮೊಹಲ್ಲಾ ವ್ಯವಸ್ಥೆ ಎನ್ನುವುದು ಮುಸ್ಲಿಂ ಉಮ್ಮತ್ತಿನ ಅತ್ಯಂತ ತಳಮಟ್ಟದ, ಅತ್ಯಂತ ಭದ್ರವಾದ ಆಡಳಿತ ವ್ಯವಸ್ಥೆ, ಅತ್ಯಂತ ಸ್ಟ್ರಾಂಗೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್. ಸಹೋದರರೇ, ಈ ಯೂನಿಟ್ ಅನ್ನು ಬಳಸಿಕೊಂಡು ಅಥವಾ ಮೊಹಲ್ಲಾ ಎನ್ನುವ ವ್ಯವಸ್ಥೆಯನ್ನು ಬಳಸಿಕೊಂಡು ನಮ್ಮ ನಾಡಿನಲ್ಲಿ ಮದುವೆಯ ಸರಳೀಕರಣ, ಮಾದರೀಕರಣ ಮಾಡುವಂತಹ ಕೆಲಸ ನಾವು ಮಾಡಬೇಕು. ಸರಳ ಮದುವೆ ಎನ್ನುವುದು ನಮ್ಮ ಅಭಿಯಾನದ ಭಾಗವಲ್ಲ. ನೀವು ನಿಮ್ಮ ಮದುವೆಯನ್ನು ಎಷ್ಟೇ ಉನ್ನತವಾಗಿ ಮಾಡಿ, ಸಾವಿರಾರು ಮಂದಿಗೆ ಊಟ ಕೊಡಿ, ಅದೇ ಸಂದರ್ಭದಲ್ಲಿ SYSನ ಅಭಿಮತ, SYSನ ಅಭಿಮಾನದ ಉದ್ದೇಶ ಏನೆಂದರೆ ಮದುವೆಗಳು ಧಾರ್ಮಿಕವಾದ ಎಲ್ಲೆಗಳನ್ನು ಮೀರುವಂತಾಗಬಾರದು, ಮದುವೆಗಳು ಧಾರ್ಮಿಕವಾದ ಚೌಕಟ್ಟನ್ನು ಒಡೆಯುವಂತಾಗಬಾರದು, ಈ ಸಮುದಾಯದ ಮಾನ ಮರ್ಯಾದೆಗಳನ್ನು ಹರಾಜು ಮಾಡುವಂತಾಗಬಾರದು. ಈ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ಸಂಸ್ಕಾರವನ್ನು ಕಲಿಸಿದ ಪವಿತ್ರವಾದ ಇಸ್ಲಾಂ, ವಕದಾಲಿಕ ಜಅಲ್ನಾಕುಂ ಉಮ್ಮತಂ ವಸತಾ, ಈ ಸಮುದಾಯವನ್ನು ಅಲ್ಲಾಹು ತಆಲಾ ಅತ್ಯಂತ ಸುಮಧ್ಯವಾದ ಸಮುದಾಯವನ್ನ ಮಾಡಿದ್ದಾನೆ. ಪವಿತ್ರವಾದ ಕುರ್ಆನ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಬ್ಯಾಲೆನ್ಸ್ಡ್ ಕಮ್ಯುನಿಟಿ. ಈ ಸಮುದಾಯಕ್ಕೆ ಅಲ್ಲಾಹು ಕೊಟ್ಟ ಹೆಸರು ಮಿಡಲ್ ಕಮ್ಯುನಿಟಿ ಅಥವಾ ಬ್ಯಾಲೆನ್ಸ್ಡ್ ಕಮ್ಯುನಿಟಿ, ಸುಮಧ್ಯವಾದ ಸಮುದಾಯ. ಸುಮಧ್ಯವಾದ ಸಮುದಾಯವನ್ನಾಗಿ ಅಲ್ಲಾಹು ಈ ಸಮಾಜವನ್ನು ಏಕೆ ಮಾಡಿದ ಅಂದರೆ ಲಿತಕೂನು ಶುಹದಾ ಅಲನ್ನಾಸ್, ನೀವು ಜನರಿಗೆ ಮಾದರಿಯಾಗುವುದಕ್ಕಾಗಿ. ನಿಮ್ಮನ್ನು ನೋಡಿ ಜನರು ಕಲಿಯುವುದಿದೆ, ನಿಮ್ಮನ್ನು ನೋಡಿ ಸಾಮಾಜಿಕ ಆಂದೋಲನಗಳು ರೂಪುಗೊಳ್ಳಬೇಕಾಗಿದೆ, ನಿಮ್ಮನ್ನು ನೋಡಿ ಈ ಸಮುದಾಯದಲ್ಲಿ ಅದೆಷ್ಟೋ ಕೆಟ್ಟ ಕೆಲಸಗಳಿಗೆ ತಿಲಾಂಜಲಿ ನೀಡಬೇಕಾಗಿದೆ. ಆದ್ದರಿಂದ ಸುನ್ನಿ ಯುವಜನ ಸಂಘ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮೊಹಲ್ಲಾಗಳ ಮೂಲಕ
ಇದಕ್ಕೆ ಚಾರಣ ಕೊಡುವಂತಹ ಒಂದು ಕಾರ್ಯಕ್ರಮ ನಾಳೆಯಿಂದ ಪ್ರಾರಂಭ ಮಾಡಬೇಕಾಗಿದೆ. ಮೊಹಲ್ಲಾಗಳ ಖತೀಬುಗಳು, ಮೊಹಲ್ಲಾದ ಉಮರಾಗಳು ಅಲ್ಲಾಹನ ಅನುಗ್ರಹದಿಂದ ಕರ್ನಾಟಕ ರಾಜ್ಯದಲ್ಲಿ ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಮುಂತಾದ ಸಂಘಟನೆಗಳು ದಶಕಗಳಿಂದ ಕಾರ್ಯಾಚರಣೆ ಮಾಡುತ್ತಾ ಇದೆ. 1983ರಿಂದ ಕರ್ನಾಟಕ ರಾಜ್ಯದಲ್ಲಿ SSF ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಾ ಇದೆ. 1989ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರವಾದ SSF ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮುಂಚೆ ಇದೇ ಪುತ್ತೂರು ತಾಲೂಕಿನಲ್ಲಿ 1983ರಲ್ಲಿ ಪುತ್ತೂರು ತಾಲೂಕು SSF ಅಸ್ತಿತ್ವಕ್ಕೆ ಬಂದಿತ್ತು. ಆ ಮೂಲಕ ಈ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಹೆಬ್ಬಾಗಿಲಾಗಿ ಗುರುತಿಸಲ್ಪಟ್ಟ ಇದೇ ಪುತ್ತೂರನ್ನು ಸಾಮಾಜಿಕ ಆಂದೋಲನದ ಅಭಿಯಾನದ ಇನ್ನೊಂದು ಹಂತದ ಉದ್ಘಾಟನಾ ಸಮಾವೇಶವನ್ನಾಗಿ SSF ಪರಿವರ್ತಿಸಿದೆ. ಅದರಿಂದ ಸಹೋದರರೇ, ನಾಳೆಯಿಂದ ಮೊಹಲ್ಲಾ ಆಧಾರಗಳಲ್ಲಿ ಈ ಪರಿವರ್ತನೆಗಳು ಸಾಧ್ಯವಾಗಲಿ. ನಮ್ಮ ಕಾಜಿಗಳು ಶೇಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದ್, ನಮ್ಮ ಕಾಜಿ ಸುಲ್ತಾನುಲ್ ಉಲಮಾ ಕಾಂದಬರಂ ಉಸ್ತಾದ್, ಈ ಕಾಜಿಗಳ ನೇತೃತ್ವದಲ್ಲಿ ನಮ್ಗೆ ಗೊತ್ತಿದೆ ನಮ್ಮ ಉಮರಾಗಳಂದ್ರೆ ಯಾರು. 35 ವರ್ಷಗಳ ಹಿಂದೆ SSF ಈ ನಾಡಿನಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಅಲ್ಲಿ ಕಾರ್ಯಾಚರಣೆ ಮಾಡಿ ಉಮರಾಗಳಾಗಿ ಉಲಮಾಗಳ ಜೊತೆ ಬೆರೆತು ಸ್ವಾಲಿಹಿಗಳ ಸಜ್ಜನರ ಸಂಘವನ್ನ ಮಾಡಿ ಧಾರ್ಮಿಕವಾದ ನೈತಿಕವಾದ ತಳಹದಿಯನ್ನು ಹೊಂದಿದಂತಹ ಉಮರಾಗಳು ಈ ನಾಡಿನ ಮೊಹಲ್ಲಾಗಳ ಮುಖ್ಯಸ್ಥರಾಗಿದ್ದಾರೆ. ಅದೇ ರೀತಿ ಸಾಮಾಜಿಕ ಪ್ರಜ್ಞೆಯುಳ್ಳ ಉಲಮಾಗಳು, ಮತ ಭೌತಿಕ ಶಿಕ್ಷಣ ಸಮನ್ವಯದ ಪ್ರತಿಪಾದಕರಾದ ಉಲಮಾಗಳು ನಮ್ಮ ಮೊಹಲ್ಲಾಗಳಲ್ಲಿ ಖತೀಬುಗಳಾಗಿದ್ದಾರೆ. ಆದ್ದರಿಂದ ಸಾಮಾಜಿಕ ಆಂದೋಲನದ ಬಿಸಿಯನ್ನು ಸಂಪೂರ್ಣವಾಗಿ ಅರಿಯಲು ಸಾಧ್ಯವಿರುವ ಉಲಮಾ ಉಮರಾಗಳ ಕಾಂಬಿನೇಷನ್ ನಮ್ಮ ಮೊಹಲ್ಲಾಗಳಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಾಗ ನಮ್ಮನ್ನು ಹರಸಲು, ಹಾರೈಸಲು, ಆಶೀರ್ವದಿಸಲು ಸುಲ್ತಾನುಲ್ ಉಲಮಾ ಝೈನುಲ್ ಉಲಮಾರಂತ ನೇತೃತ್ವ ಇರುವಾಗ ಸಹೋದರರೇ, ನಮ್ಮ ಈ ಅಭಿಯಾನ ಮೊಹಲ್ಲಾ ಮಟ್ಟಗಳಲ್ಲಿ ಮಾಡಲಿಕ್ಕೆ ಖಂಡಿತವಾಗಿಯೂ ಕಷ್ಟ ಇಲ್ಲ ಎನ್ನುವ ಮಾತನ್ನು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ಮೂಲಕ ಸಮಾಜದಲ್ಲಿ ಈ ಕಾಲಘಟ್ಟಗಳಲ್ಲಿ ವರದಕ್ಷಿಣೆ ಸಂಪೂರ್ಣವಾಗಿ ಹೋಯಿತು ಅಂತ ನಾವು ಹೇಳುವುದಿಲ್ಲ. SSF ಕಳೆದ ದಶಕಗಳಲ್ಲಿ ಮಾಡಿದ ಆಂದೋಲನಗಳ ಪೈಕಿ ಅತ್ಯಂತ ದೊಡ್ಡ ಆಂದೋಲನ SSF ಮಾಡಿದ್ದು ವರದಕ್ಷಿಣೆ ವಿರುದ್ಧವಾದ ಆಂದೋಲನ, ಆಂಟಿ ಡೌರಿ ರೆವಲ್ಯೂಷನ್. ನಮಗೆ ಸಂತೋಷವಿದೆ, ನಾವು ಅವತ್ತು ಎತ್ತಿದ ಕೈಗಳು, ನಾವು ಅವತ್ತು ಮೊಳಗಿಸಿದ ಘೋಷವಾಕ್ಯಗಳು, ನಾವು ಅವತ್ತು ಮಾಡಿದ ಅಭಿಯಾನಗಳು, ನಾವು ಸಂಘಟಿಸಿದ ಸೆಮಿನಾರುಗಳು, ನಾವು ಹಮ್ಮಿಕೊಂಡ ಸಮ್ಮೇಳನಗಳು ವರದಕ್ಷಿಣೆ ಎನ್ನುವ ಪಡಂಭೂತವನ್ನ ಈ ಸಮಾಜದಿಂದ ಸ್ವಲ್ಪ ಮಟ್ಟಿಗಾದರೂ ದೂರ ಮಾಡಲಿಕ್ಕೆ ಸಾಧ್ಯವಾಗಿದೆ. ವರದಕ್ಷಿಣೆ ಪಡೆಯುವ ಮನುಷ್ಯರನ್ನ ಸಮಾಜ ತಾತ್ಸಾರ ಮನೋಭಾವದಿಂದ ನೋಡಲು ಸಾಧ್ಯವಾಗಿದೆ. ಅದು SSF SYS ಮಾಡಿದ ಅಭಿಯಾನಗಳ ಒಂದು ಹಂತದ ಸಕ್ಸಸ್ ಅಂತ ನಾವು ಭಾವಿಸುತ್ತೇವೆ. ಸಹೋದರರೇ, ಇದೀಗ ನಮ್ಮ ಗಂಡು ಮಕ್ಕಳು ಮದುವೆಯಾಗಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಸಮಾಜದ ಬಡಪಾಯಿ ಕುಟುಂಬಗಳು, ಮೇಲ್ಮಧ್ಯಮ ಕೆಳಮಧ್ಯಮ ವರ್ಗದವರು ಈ ಮಹಾಮಾರಿಯಿಂದಾಗಿ ಆರ್ಥಿಕವಾದ ಸಂಕಷ್ಟಗಳಿಗೊಳಗಾಗಿ ಮನೆಮಠಗಳನ್ನು ಮಾರಿ ತಮ್ಮ ಸೊತ್ತುಗಳನ್ನು, ಆಸ್ತಿಗಳನ್ನು, ದಾಖಲೆಗಳನ್ನು ಅಡವಿಟ್ಟು ಲಕ್ಷಾಂತರ ರೂಪಾಯಿ ಸಾಲಗಳನ್ನು ಪಡೆದು ಆ ಮೂಲಕ ಈ ಸಾಮಾಜಿಕ ಅನಿಷ್ಟಗಳ ಭಾಗವಾಗಿ ಅವರ ಈಮಾನ್, ಅವರ ಸಂಸ್ಕೃತಿ, ಅವರ ಪವಿತ್ರವಾದ ಪಾರಂಪರ್ಯವನ್ನ ನಾಶ ಮಾಡುವ ಅತ್ಯಂತ ದಯನೀಯವಾದ, ಶೋಚನೀಯವಾದ ಸಾಮಾಜಿಕ ಪರಿಸ್ಥಿತಿಗಳನ್ನು ಕಾಡುವಾಗ ಇದರ ವಿರುದ್ಧ ತೊಡೆತಟ್ಟಿ ನಿಂತುಕೊಂಡು ನಾವು ಸಮರ ಮಾಡಬೇಕಾದದ್ದು ನಮ್ಮೆಲ್ಲರ ಅತ್ಯಂತ ದೊಡ್ಡ ಕರ್ತವ್ಯ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ನಾಳೆಯಿಂದ ಮೇ 2ರಂದು ಹಿಂದಿ ಸಮ್ಮೇಳನ ಮುಗಿದಾಗ ನಮ್ಮ ಅಭಿಯಾನ ಮುಗಿದದ್ದಲ್ಲ ಎನ್ನುವುದನ್ನು ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ. ಕಾರ್ಯ ಅತ್ಯಂತ ದೊಡ್ಡ ಕ್ರಿಯಾತ್ಮಕವಾದ ಅಭಿಯಾನವನ್ನು ನಾಳೆಯಿಂದ ನಾವು ಪ್ರಾರಂಭ ಮಾಡಬೇಕಾಗಿದೆ. ಒಂದೇ ಒಂದು ನಿಮಿಷ ಕೂಡ ಇದರಲ್ಲಿ ನಾವು ಹಿಂದೆ ಮುಂದೆ ನೋಡುವಂತಿಲ್ಲ. ಕುವೆಂಪು ಅವರ ಒಂದು ಕವಿತೆಯನ್ನ ನಿಮ್ಮ ಮುಂದೆ ನಾನು ಬಯಸುತ್ತಿದ್ದೇನೆ. ರಾಷ್ಟ್ರಕವಿ ಕುವೆಂಪು ಹೇಳಿದರು, ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ಣಯಿಸಬೇಕು. ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ವಹಿಸಬೇಕು. ಹಿಂದೆ ಎತ್ತಿ ಹೊರೆಯಬೇಕು. ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು ಬೂದಿಯಲ್ಲವೇ? ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ಲಭಿಸುವುದೇನು ಹೆಣವಲ್ಲವೇ? ಅತ್ಯಂತ ಸುಂದರವಾಗಿ ರಾಷ್ಟ್ರಕವಿ ಕುವೆಂಪುರವರು ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಈ ಸಾಮಾಜಿಕ ಆಂದೋಲನ ನಾಳೆಯಿಂದ ಪ್ರಾರಂಭವಾಗಲಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಕರ್ನಾಟಕ ಮುಸ್ಲಿಂ ಜಮಾಅತ್ ಮುಂತಾದ ಸಂಘಟನೆಗಳನ್ನು
ತಳಮಟ್ಟದಲ್ಲಿ ಬಲಪಡಿಸಿ, ಶಾಖಾ ಮಟ್ಟಗಳಲ್ಲಿ ಬಲಪಡಿಸಿ, ಸಾಂಘಿಕವಾದ ಆಂದೋಲನಗಳ ಮೂಲಕ ಸಮಾಜ ಪರಿವರ್ತನೆಯಲ್ಲಿ ಭಾಗಿದಾರರಾಗಲು ನಾವೆಲ್ಲರೂ ಶ್ರಮಿಸಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಕರ್ನಾಟಕ ಮುಸ್ಲಿಂ ಜಮಾತ್ ರಾಜ್ಯ ಸಮಿತಿ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ಯಶಸ್ಸನ್ನು ಕೋರುತ್ತಾ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.